ದಯವಿಟ್ಟು ಈ ಸಂದರ್ಭ ಕೈ ಮುಗಿದು ನಾನು ತಮ್ಮ ಕೇಳ್ಕೊಂತೀನಿ, ಇಂಥ ಕ್ಷೇತ್ರಗಳನ್ನ ಏನು ಗಡಿಭಾಗ ಕ್ಷೇತ್ರಗಳನ್ನ ವಿಶೇಷವಾಗಿ ಪರಿಗಣಿಸಿ ನಮ್ಮಂತನ್ನು ಉಳಿಸ್ಬೇಕಂತ ಸಚಿವರಲ್ಲಿ ಮತ್ತೆ ಕೇಳ್ಕೊತೀನಿ ಸಚಿವರೇ. ಒಂದು ಕಡೆ ತಮಿಳುನಾಡು, ಒಂದು ಕಡೆ ಆಂಧ್ರ, ಈ ಒಂದು ಮಧ್ಯದಲ್ಲಿ ಸಿಕ್ಕಾಕೊಂಡಿದ್ದೀನಿ. ನಿಜವಾಗ್ಲೂ ನನ್ನ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ಯಾರು ಹೇಳಕ್ಕಾಗ್ತಾ ಬಿಡಕ್ಕಾಗ್ತಾ ಇಲ್ಲ. ಮುಂದಿನ ಬಜೆಟ್ ನಲ್ಲಿ ಕೂಡ ಇದಕ್ಕೆ ಅನುದಾನವನ್ನ ಒದಗಿಸ್ಕೊಡೋದಕ್ಕೆ ನಾನು ಅವರ ಜೊತೆಯಲ್ಲಿ ಮಾತನಾಡಿ ಅವರಿಗೆ ತಿಳಿಸ್ಕೊಡ್ತೇನೆ. ಹಾಗಾಗಿ ತಮಗೇನು ತಾವು ಭಾಳ ತೊಂದರೆ ಆಗಿದೆ, ತೀರಾ ಹದಗೆಟ್ಟಿದೆ ಮತ್ತು ರಸ್ತೆಗಳಲ್ಲಿ ಆಗೋದಿಲ್ಲ ಅಂತಕ್ಕಂಥ ಮಾತನ್ನು ತಾವೇನು ಹೇಳಿದಿರಿ, ಮಾನ್ಯ ಲೋಕೋಪಯೋಗಿ ಸಚಿವರಿಗೆ ನಾನು ಗಮನಕ್ಕೆ ತಂದು ನಂತರ ಅವರಿಂದ ಉತ್ತರವನ್ನು ಕೊಡಿಸ್ತೇನೆ. ಮಾನ್ಯ ಸಭಾಧ್ಯಕ್ಷೆ, ಈಗಾಗಲೇ ಸಮಗ್ರ ಉತ್ತರ ಕೊಟ್ಟಿದ್ರಿ. 25-26 ಗುಂಡಿ ಮುಚ್ಚಲಿಕ್ಕೆ 77 ಲಕ್ಷವನ್ನ ಕೊಟ್ಟಿದ್ದೀವಿ ಅಂತ. ನಾನು ಕೇಳಿದ್ದು ಸಂಪೂರ್ಣ ರಸ್ತೆ ಕೊಡಿ ಅಂತ. ನೀವು ಕೊಟ್ಟಿರ್ತಕ್ಕಂಥ ಹೊತ್ತು 77 ಲಕ್ಷ ಗುಂಡಿ ಮುಚ್ತೀವಿ ಅಂತ. ಸಭಾಧ್ಯಕ್ಷ, ಒಂದು ಸಚಿವನ ಕೇಳಕ್ಕೆ ಇಷ್ಟಪಡ್ತೀನಿ. ನಾನೊಬ್ಬ ಗಡಿಭಾಗದ ಒಬ್ಬ ಶಾಸಕ. ಒಂದು ಕಡೆ ಒಂದು ಮದನಪಲ್ಲಿ ಕ್ಷೇತ್ರ, ಇನ್ನೊಂದು ಪುಂಗನೂರು ಕ್ಷೇತ್ರ, ಇನ್ನೊಂದು ವಿಕೋಟ ಕ್ಷೇತ್ರ, ಇನ್ನೊಂದು ಚಂದ್ರಬಾಬು ನಾಯ್ಡು ಮುಖ್ಯಮಂತ್ರಿಯವ್ರ ಕ್ಷೇತ್ರ. 4 ಕ್ಷೇತ್ರದ ಅನುಗುಣವಾಗಿ ನನ್ನ ಕ್ಷೇತ್ರ ಇದೆ. ನಿಜವಾಗ್ಲೂ ನನಗೆ ಅವಮಾನ ಆಗ್ತಾ ಇದೆ. ಆ ಕ್ಷೇತ್ರಕ್ಕೂ ನನ್ನ ಕ್ಷೇತ್ರಕ್ಕೆ ಹೋಲಿಕೆ ಮಾಡ್ಕೊಂಡಾಗ ತುಂಬಾ ಅವಮಾನ ಆಗ್ತಾ ಇದೆ. ಇಂಥ ಗಡಿಭಾಗ ಕ್ಷೇತ್ರಗಳನ್ನ ವಿಶೇಷವಾಗಿ ಸರ್ಕಾರ ಪರಿಗಣಿಸಿ ನಾನು 400 ಕೋಟಿಯನ್ನು ಕೇಳಿದ್ 40 ಕೋಟಿ ಕೇಳಿದೀನಿ. ಅದ್ರಲ್ಲಿ ಗುಂಡಿ ಮುಚ್ಚಕ್ಕೆ ನಾನು ಏನ್ ಮಾಡಿದ್ರಿ 44 ಲಕ್ಷ ಕೊಡ್ತೀವಿ ಅಂತ ಹೇಳಿ 77 ಲಕ್ಷ. ದಯವಿಟ್ಟು ಈ ಸಂದರ್ಭ ಕೈ ಮುಗಿದು ನಾನು ತಮ್ಮ ಕೇಳ್ಕೊಂತೀನಿ, ಇಂಥ ಕ್ಷೇತ್ರಗಳನ್ನ ಏನು ಗಡಿಭಾಗ ಕ್ಷೇತ್ರಗಳನ್ನ ವಿಶೇಷವಾಗಿ ಪರಿಗಣಿಸಿ ನಮ್ಮಂತನ್ನು ಉಳಿಸ್ಬೇಕಂತ ಸಚಿವರಲ್ಲಿ ಮತ್ತೆ ಕೇಳ್ಕೊತೀನಿ ಸಚಿವರೇ. ಒಂದು ಕಡೆ ತಮಿಳುನಾಡು, ಒಂದು ಕಡೆ ಆಂಧ್ರ, ಈ ಒಂದು ಮಧ್ಯದಲ್ಲಿ ಸಿಕ್ಕಾಕೊಂಡಿದ್ದೀನಿ. ನಿಜವಾಗ್ಲೂ ನನ್ನ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ಯಾರು ಹೇಳಕ್ಕಾಗ್ತಾ ಬಿಡಕ್ಕಾಗ್ತಾ ಇಲ್ಲ. ನಾನು 400 ಕೋಟಿ ಕೇಳಿದೆ, ನಾನು 40 ಕೋಟಿ ಕೇಳ್ತಾ ಇದ್ದೀನಿ. ಏನಕ್ಕೆ? ಗುಂಡಿ ಮುಚ್ಲಿಕ್ಕಲ್ಲ, ರಸ್ತೆ ಹಾಕ್ಲಿಕ್ಕೆ. ಅದನ್ನು ಇದು ಬೆಳಗಾವಿಂದ ಲೆಟರ್ ಇಲ್ಲಿಗೆ ಬಂದು ಫಾರ್ವರ್ಡ್ ಆಗಿ ನನಗೆ ಬೆಳಗಾಮಲ್ಲೇ ಮಾತಾಡಬೇಕಾಗಿದ್ದು. ದಯವಿಟ್ಟು ವಿಶೇಷವಾಗಿ ಈ ತರ ಮೀಸಲು ಕ್ಷೇತ್ರಗಳನ್ನ, ಗಡಿಭಾಗ ಕ್ಷೇತ್ರಗಳನ್ನ ವಿಶೇಷವಾಗಿ ಸರ್ಕಾರ ಪರಿಗಣಿಸಬೇಕಂತ ಕೈ ಮುಗಿದು ಕೇಳ್ಕೊಂತೀನಿ ಸಚಿವರೇ. ಮಾನ್ಯ ಅಧ್ಯಕ್ಷರೇ, ನಾನು ಕೂಡ ಮಧುಗಿರಿ ಕ್ಷೇತ್ರದಲ್ಲಿ ಪ್ರತಿನಿಧಿಸತಕ್ಕಂಥ ಸಂದರ್ಭದಲ್ಲಿ ಇದೇ ಸಮಸ್ಯೆಯನ್ನು ನಾನು ಕೂಡ ಎದುರಿಸ್ತಾ ಇದ್ದೆ. ಆಂಧ್ರ ಪ್ರದೇಶದಲ್ಲಿ ಆ ಗಡಿ ಭಾಗದಲ್ಲಿ ಅವರೆಲ್ಲ ಭಾಳ ಚೆನ್ನಾಗಿ ರಸ್ತೆ ಮಾಡಿಬಿಡೋರು, ಆದರೆ ನಮ್ಮ ರಸ್ತೆಗಳು ಆಗಿರ್ತಿರ್ಲಿಲ್ಲ. ಆ ಸಂದರ್ಭದಲ್ಲಿ ಭಾಳ ಜನ ಸ್ವಾಭಾವಿಕವಾಗಿ ನಮ್ಮನ್ನು ದೂಷಣೆ ಮಾಡ್ತಕ್ಕಂಥದ್ದನ್ನು ನಾನು ಕೂಡ ಅನುಭವಿಸಿದ್ದೇನೆ. ಮಾನ್ಯ ಸದಸ್ಯರ ಆತಂಕ ನನಗೆ ಅರ್ಥ ಆಗುತ್ತೆ. ಮಾನ್ಯ ಲೋಕೋಪಯೋಗಿ ಸಚಿವರಿಗೆ ಏನು ತಾವು 40 ಕೋಟಿ ಕೇಳಿದ್ದೀರಿ, ಅದನ್ನು ಮುಂದಿನ ಬಜೆಟ್ನಲ್ಲಿ ಅನುವು ಮಾಡಿಕೊಡೋದಕ್ಕೆ ನಾನು ಅವರಿಗೆ ತಿಳಿಸ್ತೀನಿ.